ಈ ಮುಂಜಾನೆ ವೇಳೆಯಲ್ಲಿ ಈ ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಕರ್ತನು ಕೊಟ್ಟ ಅವಕಾಶಕ್ಕಾಗಿ ನಾನು ಕರ್ತನನ್ನು ವಂದಿಸುವಂತವನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ನಿಮಗೋಸ್ಕರ ನಾವು ದಿನಾಲೂ ಪ್ರಾರ್ಥಿಸ್ತಾ ಇದ್ದೇವೆ. ಧೈರ್ಯದಿಂದಿರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆ, ಈ ಹೊಸ ದಿವಸಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಮತ್ತೊಂದು ದಿವಸ ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿವಸ ಕರ್ತನೆ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಿನ್ನ ವಾಕ್ಯಗಳಿಂದ ನಮ್ಮ ಸಂಗಡ ಮಾತಾಡು. ನೀನು ಮಾತನಾಡುವ ಕರ್ತನಾಗಿದ್ದಿ. ಪರಿಶುದ್ಧಾತ್ಮ ದೇವ, ಸಮಸ್ತವು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇವೆ. ನೀನು ಮಾತ್ರ ನಿಯಂತ್ರಿಸಿ ನಡೆಸು. ಯೇಸುವಿನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲವೂ ನಿನ್ನ ಕೈಯಲ್ಲಿ ಕೊಡುತ್ತಾ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ಪ್ರಿಯರೇ, ಮತ್ತೊಮ್ಮೆ ನಾವು ಪವಿತ್ರಾತ್ಮನ ಕುರಿತಾಗಿ ನಮ್ಮ ಅಭ್ಯಾಸವನ್ನು ಮುಂದುವರಿಸುವಂತವರಾಗಿರೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಿಂದ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನದಿಂದ ನಾವು ಕೆಲವು ವಾಕ್ಯವನ್ನು ಓದಿಕೊಳ್ಳುವಂತವರಾಗಿರೋಣ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಮೃದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಆಮೆನ್. ಕಳೆದ ವಾರ ನಾವು ನೋಡಿಕೊಂಡ್ವಿ, ಯಾವಾಗ ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಬರ್ತಾನೋ ಆಗ ನಮ್ಮಲ್ಲಿ ದೀನತೆಯ ಜೀವಿತ ಇರುತ್ತೆ, ಮತ್ತು ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ವಾಕ್ಯದ ದಾಹ ನಮ್ಮಲ್ಲಿ ಹೆಚ್ಚಾಗುತ್ತೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗವನ್ನು ನಾವು ಓದುವಾಗ ಆದಿಸಭೆಯ ಅಪೊಸ್ತಲರ ಜೀವಿತ, ಆದಿಸಭೆಯ ವಿಶ್ವಾಸಿಗಳ ಜೀವಿತ ಸಂಪೂರ್ಣವಾಗಿ ಬದಲಾಗುವುದನ್ನು ನಾವು ಕಾಣ್ತಾ ಇದ್ದೀವಿ. ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ನಾವು ನೋಡಬಹುದು. ಪ್ರಿಯರೇ, ಹಾಗಿರುವಾಗ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆಂಬುದಾಗಿ ಕಳೆದ ವಾರ ನಾನು ಹೇಳಿದೆ. ಹೌದು, ಪವಿತ್ರಾತ್ಮನು ಬರೀ ಶಕ್ತಿ ಅಲ್ಲ, ವ್ಯಕ್ತಿಯಾಗಿ ಇವತ್ತು ಪವಿತ್ರಾತ್ಮನು ಎಲ್ಲಿ ವಾಸಿಸ್ತಾ ಇದ್ದಾನೆಂಬುದಾಗಿ ನೋಡುವುದಾದರೆ, 1ನೇ ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನೆ, ಪವಿತ್ರಾತ್ಮನ ಆಲಯ ನಾವಾಗಿದ್ದೆಂಬುದಾಗಿ. ಅದೇ 1ನೇ ಕೊರಿಂಥ 6ನೇ ಅಧ್ಯಾಯ, ಓದ್ಕೊಳ್ಳೋಣ ವಚನ. 6ನೇ ಅಧ್ಯಾಯ 1ನೇ ಕೊರಿಂಥ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲ ಹೇಳ್ತಾನೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಈ ಪವಿತ್ರಾತ್ಮನು ನಮ್ಮೊಳಗೆ ವಾಸಿಸ್ತಾ ಇದ್ದಾನೆ. ಇವತ್ತು ಪವಿತ್ರಾತ್ಮನನ್ನು ಧರಿಸಿಕೊಂಡಂತಹ ವಿಶ್ವಾಸ ಜೀವಿತದಲ್ಲಿರುವಂತಹ ನಾನು ನೀನು ಈ ಲೋಕದಲ್ಲಿ ಆತನ
ಆತನ ಪ್ರಭಾವವನ್ನ ಪ್ರಚುರಪಡಿಸುವ ಜನರಾಗಿ ಜೀವಿಸ್ತಾ ಇದ್ದೇವಾ? ಅನೇಕ ಸಾರಿ ಅನೇಕ ವಿಶ್ವಾಸಿಗಳ ಜೀವಿತವನ್ನು ನೋಡುವುದಾದರೆ ಆ ಪ್ರಭಾವದ ಕೊರತೆ ಎದ್ದು ಕಾಣುತ್ತೆ ಪ್ರಿಯರೇ. ಪವಿತ್ರಾತ್ಮನನ್ನು ಧರಿಸಿಕೊಂಡಂತಹ ಆದಿಸಭೆಯ ವಿಶ್ವಾಸಿಗಳ ಜೀವಿತದಲ್ಲಿ ಬದಲಾವಣೆ ಬಂತು. ಇದೇ ಪೌಲನು ಕೊರಿಂಥ್ಯ ಪತ್ರಿಕೆಯಲ್ಲಿ ಹೇಳುವ ಹಾಗೆ, ಯಾವನಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಅವನು ನೂತನ ಸೃಷ್ಟಿ ಯಾದಾನೆ ಎಂಬುದಾಗಿ. ಪ್ರತಿ ದಿವಸ ಆ ವ್ಯಕ್ತಿಯ ಒಳಗಡೆ ಪವಿತ್ರಾತ್ಮನಿರುವಾಗ ಅವನು ಪ್ರತಿ ದಿವಸ ನೂತನ ಸೃಷ್ಟಿಯಾಗಿ ಅವನು ಮಾರ್ಪಾಟಾಗುತ್ತಾ ಜೀವಿಸ್ತಾ ಇರ್ತಾನೆ ಪ್ರಿಯರೇ. ಈ ಮುಂಚಾನೆ ವೇಳೆಯಲ್ಲಿ ಇವತ್ತು 2 ವಿಚಾರದ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ. ಹೌದು, ಪವಿತ್ರಾತ್ಮನು ಇವತ್ತು ನಮ್ಮೊಳಗಿದ್ದಾನೆ. ನಮ್ಮೊಳಗೆ ಪವಿತ್ರಾತ್ಮನಿರುವಾಗ ಖಂಡಿತವಾಗಿ ನಮ್ಮಲ್ಲಿ ಯಾವ ಬದಲಾವಣೆ ಉಂಟಾಗುತ್ತೆ ಎಂಬುದನ್ನು ನಾವು 2 ಅಂಶಗಳನ್ನ ಕುರಿತು ಮಾತನಾಡಲಿಕ್ಕೆ ಬಯಸ್ತೀನಿ ಪ್ರಿಯರೇ. ಮೊದಲನೇದಾಗಿ, ಆದಿಸಭೆಯ ವಿಶ್ವಾಸಿಗಳ ಜೀವಿತವನ್ನು ನೋಡುವಾಗ ಅವರ ದಿನನಿತ್ಯದ ಕ್ರಮಗಳ ಚಟುವಟಿಕೆಗಳು ಸಂಪೂರ್ಣ ಬದಲಾಗಿದೆ. ಈಗ ಹಾಗಂತೇಳಿ ಅವರು ಕೆಲಸ ಮಾಡದೆ ಸೋಮಾರಿಗಳಾಗಿಲ್ಲ, ಅವರ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರ ಹೃದಯದ ಬಡಿತ ಬೇರೆ ವಿಧವಾಗಿದೆ. ಅಂದರೆ ಪರಲೋಕದ ಕುರಿತಾದ ಹೃದಯದ ಬಡಿತದಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅದೇ ಪೌಲನು ರೋಮಾಪುರ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ, ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ನೇ ವಚನ, ಪೂರ್ತಿ ವಾಕ್ಯ ಮಾತಾಡ್ತಾರೆ, ಪೂರ್ತಿ ಅಧ್ಯಾಯ 7ನೇ ವಚನ. ಯಾಕೆಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದು ಇಲ್ಲ, ಒಳಪಡುವುದಕ್ಕಾಗುವುದು ಇಲ್ಲ. ಶರೀರ ಭಾವದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆಮೆನ್. ಕೆಳಗಿನ ವಚನ ಹೇಳುತ್ತೆ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರು, ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. 13ನೇ ವಚನ ಹೇಳುತ್ತೆ, 12ನೇ ವಚನ, ಹೀಗಿರಲಾಗಿ ಸಹೋದರರೇ, ನಾವು ಹಂಗಿನಲ್ಲಿದ್ದೇವೆ, ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಆಮೆನ್. ಪ್ರಿಯ ಸಹೋದರ ಸಹೋದರಿ, ನೀನು ಆರಾಧಿಸುವ ದೇವರು ಪರಿಶುದ್ಧ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ತನ್ನನ್ನು ವಿರೋಧಿಸುವ ಗುಂಪಿನ ಜನರಿಗೆ ಈ ರೀತಿಯಾಗಿ ಹೇಳಿದರು, ನನ್ನಲ್ಲಿ ಪಾಪ ತೋರಿಸುವವರು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ ಸವಾಲನ್ನು ಹಾಕಿದರು. ದೇವರ ವಾಕ್ಯ ಹೇಳುತ್ತೆ, ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಪರಿಶುದ್ಧನಾದ ದೇವರ ಆತ್ಮನು, ದೇವರು ನಮ್ಮೊಳಗೆ ವಾಸಿಸ್ತಾ ಇದ್ದಾನೆ. ನಾವು ಆತನ ಗರ್ಭಗುಡಿಯಾಗಿದೆ ಎಂಬುದಾಗಿ ವಾಕ್ಯವನ್ನು ಓದಿಕೊಂಡಿವಿ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತದಲ್ಲಿ ದೇಹದ ದುರಭ್ಯಾಸದಿಂದ, ಪಾಪದ ಜೀವಿತದಿಂದ ಜೀವಿಸುವಂತಹ ಜೀವಿತವನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆ ಇವತ್ತು ಅಷ್ಟು ಬಲಹೀನತೆ? ಯಾಕೆ ಇವತ್ತು ಅಷ್ಟು ಪಾಪದಿಂದ ತುಂಬಲ್ಪಟ್ಟ ಜೀವಿತದಲ್ಲಿ ಜೀವಿಸ್ತಾ
ಯೇಸುವನ್ನು ಆರಾಧಿಸ್ತೀವಿ, ಒಂದು ಕಡೆ ಯೇಸುವಲ್ಲಿ ಪ್ರಾರ್ಥಿಸ್ತೀವಿ, ಸಭೆಯಲ್ಲಿ ಪಾಲ್ಗೊಳ್ತೀವಿ, ವಾಕ್ಯವನ್ನು ಕೇಳಿಸ್ಕೊಳ್ತೀವಿ, ಪುನಃ ಪಾಪದಲ್ಲಿ ಬೀಳುತ್ತಿದ್ದೀರಿ. ಯಾಕಂದ್ರೆ ಇವತ್ತು ನಾನು ನೀನು ಪವಿತ್ರಾತ್ಮನ ಸಂಗಡ ನಡೆಯದೇ ಇರುವ ಕಾರಣ ಪ್ರಿಯ. ಪವಿತ್ರಾತ್ಮನು ನಮ್ಮೊಳಗೆ ಬರುವುದಾದರೆ ನಮ್ಮ ಜೀವಿತ ಪ್ರತಿಯೊಂದು ಕಾರ್ಯದಲ್ಲಿ ಬದಲಾವಣೆಯನ್ನು ಕಾಣಲೇಬೇಕು ಪ್ರಿಯರೇ. ನಮ್ಮ ಮಾತುಗಳು ಬದಲಾಗುತ್ತೆ, ನಮ್ಮ ಆಲೋಚನೆಗಳು ಬದಲಾಗುತ್ತೆ, ನಮ್ಮ ದೃಷ್ಟಿಕೋನಗಳು ಬದಲಾಗುತ್ತೆ, ನಮ್ಮ ಕಾರ್ಯ ಚಟುವಟಿಕೆಗಳು ಬದಲಾಗುತ್ತೆ ಪ್ರಿಯರೇ. ಕಳ್ಳತನ ಮಾಡುವವನು ಮೈ ಮುರಿದು ದುಡಿಯುತ್ತಾನೆ, ಸುಳ್ಳು ಹೇಳುವ ವ್ಯಕ್ತಿ ಸತ್ಯವನ್ನೇ ಮಾತಾಡ್ತಾನೆ. ದೇಹದ ದುರಭ್ಯಾಸಗಳಲ್ಲಿ ಮುಳುಗಿದ ವ್ಯಕ್ತಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ದೇಹದ ದುರಭ್ಯಾಸದಿಂದ ಹೊರಬಂದು ಕರ್ತನಿಗಾಗಿ ಜೀವಿಸ್ತಾನೆ. ಆದರೆ ಇವತ್ತು ಈ ಕಾರ್ಯಗಳು ಪರಿಣಾಮಕಾರಿಯಾಗಿ ಸಭೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ, ವಿಶ್ವಾಸಿಗಳ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆಂತೇಳಿ ನೋಡುವುದಾದರೆ, ನಾನು ನೀನು ಪವಿತ್ರಾತ್ಮನೊಂದಿಗೆ ಯಾವಾಗ ನಡೆಯುವುದನ್ನು ನಿಲ್ಲಿಸ್ತೇವೋ ಆಗ ಲೌಕಿಕವಾದಂತಹ ಬಿತ್ತು ಹೋದ ಈ ಶರೀರ ಲೌಕಿಕವಾದ ಕಾರ್ಯದ ಜೊತೆಗೆ ಅತಿ ಬೇಗನೆ ಸಂಧಾನಗೊಳ್ಳುತ್ತೆ. ನಾವು ಬೈಬಲಿನ ಮೊದಲ 5 ಪುಸ್ತಕಗಳಲ್ಲಿ ನಾವು ಓದುವುದಾದರೆ, ದೇವರು ವಿಶೇಷವಾಗಿ ಆರಿಸಿಕೊಂಡಂತಹ ಇಸ್ರಾಯೇಲ್ ಜನಾಂಗದ ಚರಿತ್ರೆಯನ್ನು ಓದುವುದಾದರೆ ಪ್ರಿಯರೇ, ಆ ಜನರು ದೇವರು ಅವರನ್ನ ಐಗುಪ್ತದ ಬಂಧನದಿಂದ ಬಿಡಿಸಿ ಹಾಲು ಜೇನು ಹರಿಯುವ ಆಶೀರ್ವಾದವುಳ್ಳ ದೇಶಕ್ಕೆ ನಾನು ನಡೆಸ್ತೀನಿ ಎಂಬುದಾಗಿ ಅವರನ್ನು ನಡೆಸುತ್ತಾ ಇರುವಾಗಲೂ, ದೇವರು ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ಇರುಳಿನಲ್ಲಿ ಅಗ್ನಿಸ್ತಂಭವಾಗಿಯೂ ಅವರ ಬಳಿಯಲ್ಲೇ ಇರುವುದನ್ನು ಅವರು ಅನುಭವಿಸಿದ್ದಾಗಿಯೂ, ಅವರು ದೇವರ ಜೊತೆಯಲ್ಲಿ ನಡೆಯದೆ ಅವರ ಹಳೆಯ ಅನುಭವದ ಜೊತೆ ಭಾವೋದ್ವೇಗದ ಜೊತೆಯಲ್ಲಿ ಅವರು ನಡೆದ ನಿಮಿತ್ತ ದೇವರ ಆಶೀರ್ವಾದವನ್ನು ಹೊಂದುವುದರಲ್ಲಿ ಅವರು ಸೋತು ಹೋದರು ಪ್ರಿಯರೇ. ಯಾವಾಗೆಲ್ಲ ಅವರ ಜೀವಿತದಲ್ಲಿ ಪರಿಸ್ಥಿತಿಗಳು ಬರುತ್ತಿತ್ತೋ, ಯಾವಾಗೆಲ್ಲ ಅವರ ಜೀವಿತದಲ್ಲಿ ಕಷ್ಟಗಳು ಬರುತ್ತಿತ್ತೋ, ಆ ಸಂದರ್ಭಗಳಲ್ಲಿ ಅವರು ದೇವರ ಸಂಗಡ ನಡೆಯದೆ, ಅವರು ಆ ಪರಿಸ್ಥಿತಿಗಳಲ್ಲಿ ದೇವರ ಬಳಿಯಲ್ಲಿ ಬರದೆ ಅವರ ಹಳೆಯ ಅನುಭವದ ಕುರಿತಾಗಿಯೇ ಮಾತಾಡಿ, ಆ ಹಳೆಯ ಅನುಭವದ ಕುರಿತಾಗಿಯೇ ಅವರು ಆ ಅನುಭವವನ್ನೇ ನೆನೆಸಿಕೊಂಡು ದೇವರ ಮಹತ್ ಕಾರ್ಯಗಳನ್ನು ಮರೆತು ಹೋದ ನಿಮಿತ್ತ ಅವರು ಆಶೀರ್ವಾದವ ದೇಶವನ್ನು ಸೇರಲಿಕ್ಕೆ ಆಗಲಿಲ್ಲ. ಇವತ್ತು ಅನೇಕ ವಿಶ್ವಾಸಿಗಳ ಜೀವಿತ ಅದೇ ರೀತಿಯಾಗಿದೆ. ನಾವು ಬಿದ್ದು ಹೋದ ಶರೀರದಲ್ಲಿ ಜೀವಿಸ್ತಾ ಇದ್ದೀವಿ, ಬಿದ್ದು ಹೋದ ಲೋಕದಲ್ಲಿ ಇದ್ದೇವೆ. ಆದಾಗಿಯೂ ನೀತಿಯುಳ್ಳ ದೇವರ ಆತ್ಮನನ್ನು ಧರಿಸಿಕೊಂಡಿದ್ದೀವಿ. ನೀತಿಯುಳ್ಳ ದೇವರ ಆತ್ಮನ ನಮ್ಮ ಒಳಗಡೆ ಇರುವಾಗ ಆ ಆತ್ಮನ ಸಂಗಡ ನಾವು ನಡೆಯದೆ ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಹೋರಾಟಗಳಲ್ಲಿ, ನಮ್ಮ ಜೀವಿತದಲ್ಲಿ ಬರುವ ಎಲ್ಲ ಶೋಧನೆಗಳಲ್ಲಿ ನಾನು ನೀನು ಬಿದ್ದು ಹೋದ ಈ ಶರೀರದ ಆಲೋಚನೆಗಳ ಮೇಲೆ ಆತುಕೊಳ್ಳುತ್ತೇವೆ. ಬಿದ್ದು ಹೋದ ಈ ಶರೀರದ ಆಲೋಚನೆಗಳ ಮೇಲೆ ಮಾತ್ರವಲ್ಲ, ನಿನ್ನ ಸುತ್ತಲೂ ಜನರು ಏನು ಮಾಡ್ತಾ ಇದ್ದಾರೋ ಅವರ ಕಾರ್ಯವನ್ನು ನಾವು ದೃಷ್ಟಿಸ್ತೇವೆ. ಇಸ್ರಾಯೇಲರು ಏನು ಮಾಡಿದರು? ಅವರ ಅನುಭವವನ್ನು ಮಾತ್ರ ಹೇಳಲಿಲ್ಲ ದೇವರ ಬಳಿಯಲ್ಲಿ. ಅವರು ಹೇಳಿದರು, ನಮಗೂ ಸಹ ಬೇರೊಬ್ಬ ಜನಾಂಗಕ್ಕೆ, ದೇಶಕ್ಕೆ ಇರುವ ಹಾಗೆ ನಮಗೂ ಸಹ ಇನ್ನೊಬ್ಬ ನಮ್ಮನ್ನು ಆಳಲಿಕ್ಕೆ ಅರಸನು ಬೇಕೆಂಬುದಾಗಿ ಕೇಳಿದರು. ಪ್ರಿಯ ಸಹೋದರ ಸಹೋದರಿ, ಇಸ್ರಾಯೇಲರ ಚರಿತ್ರೆಯನ್ನು ಓದುವುದಾದರೆ ಅವರು ದೇವರ ನಿಯಮವನ್ನ ತಳ್ಳಿಬಿಟ್ಟರು. ಲೌಕಿಕವಾಗಿ ಅವರ ಸುತ್ತಲಿರುವ ದೇಶದ ಜನರ ನಿಯಮಗಳನ್ನೇ ಅವರು ಅಳವಡಿಸಿಕೊಳ್ಳಲಿಕ್ಕೆ ಕಾತುರದಿಂದ ಕಾಯುತ್ತಾ ಅದರಲ್ಲಿ ಮಗ್ನರಾಗ್ಬಿಟ್ಟರು. ಇವತ್ತು ವಿಶ್ವಾಸಿಯ ಜೀವಿತದಲ್ಲಿಯೂ ಸಹ ನಮ್ಮ ಹಳೆಯ ಅನುಭವಗಳಲ್ಲಿಯೇ ಪ್ರಸ್ತುತವಾಗಿರುವ
ಪಾಪವಾಗಿರಲಿ, ಸಮಸ್ಯೆಯಾಗಿರಲಿ, ಅಭ್ಯಾಸವಾಗಿರಲಿ, ಅದನ್ನ ನಾವು ಮುಂದುವರಿಸಿಕೊಳ್ತಾ ಹೋಗ್ತೀವಿ ಹೊರತು ಪವಿತ್ರಾತ್ಮನ ಅನುಭವದಲ್ಲಿ ಪವಿತ್ರಾತ್ಮನಿಂದ ಅದನ್ನ ಬಿಡಲಿಕ್ಕೆ, ತಿರಸ್ಕರಿಸಲಿಕ್ಕೆ ನಾವು ಪ್ರಯತ್ನಿಸುವುದಿಲ್ಲ ಪ್ರಿಯರೇ. ಪವಿತ್ರಾತ್ಮನ ಜೊತೆಗೆ ನಡೆಯುವುದನ್ನ ಮರೆತು ಬಿಟ್ಟು ಲೋಕದ ಕಾರ್ಯದ ಜೊತೆಗೆ ನಡೆಯುವ ನಿಮಿತ್ತ ನಮ್ಮ ಜೀವಿತದಲ್ಲಿ ಇನ್ನೂ ಪಾಪ ನಮ್ಮನ್ನು ಆಳ್ತಾ ಇದೆ. ಇನ್ನೂ ನಮ್ಮ ಜೀವಿತದಲ್ಲಿ ದುರಭ್ಯಾಸಗಳು, ಇನ್ನೂ ವಿಶ್ವಾಸಿಯ ಜೀವಿತದಲ್ಲಿ ಅವರ ದುಶ್ಚಟಗಳು ಅವರನ್ನು ಆಳ್ತಾ ಇದೆ ಪ್ರಿಯರೇ. ಆದರೆ ಯೋಹಾನ ಬರೆದ ಪತ್ರಿಕೆ ಮೊದಲನೇ ಯೋಹಾನ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಯೋಹಾನನು ಬಹಳ ಸೊಗಸಾಗಿ ಬರೀತಾ ಇದ್ದಾನೆ. ದೇವರಿಂದ ಹುಟ್ಟಿದವನು ಪಾಪ ಮಾಡಾನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. ಪ್ರಿಯ ಸಹೋದರ ಸಹೋದರಿ, ವಚನ ಹೇಳುವ ಪಾತಿಯಲ್ಲಿ ಪಾಪದಲ್ಲಿಯೇ ಅವನು ಮುಳುಗಿರುವುದಿಲ್ಲ, ಪಾಪದಲ್ಲಿಯೇ ಅವನು ಮುಂದುವರಿಯುವುದಿಲ್ಲ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಪಾಪದಿಂದ ತುಂಬಲ್ಪಟ್ಟ ವ್ಯಕ್ತಿ ನೀನಾಗಿದ್ದೇ ಆದರೆ, ದುರಭ್ಯಾಸದಿಂದ ತುಂಬಲ್ಪಟ್ಟ ವ್ಯಕ್ತಿ ನೀನಾಗಿದ್ದೇ ಆಗಿದ್ದರೆ, ಈ ಮುಂಜಾನೆ ವೇಳೆಯಲ್ಲಿ ನನ್ನ ಕರ್ತನು ಆತನ ಆತ್ಮವನ್ನು ಧರಿಸಿಕೊಂಡಂತಹ ನೀನು ಆತನ ಮುಂದೆ ಮೊಣಕಾಲೂರಿ, ದೇವರೇ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ಕೇಳಿಕೊಳ್ಳುವುದಾದರೆ, ಅದೇ ಯೋಹಾನ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಮ್ಮ ಪಾಪಗಳನ್ನು ಒಪ್ಪಿಕೋ. ಅನೇಕ ವಿಶ್ವಾಸಿಯ ಜೀವಿತದಲ್ಲಿ ಪಾಪವನ್ನು ಒಪ್ಪಿಕೊಳ್ಳುವಂತಹ ಮನೋಭಾವ ಇಲ್ಲದ ನಿಮಿತ್ತ ಅವನ ಮನಸ್ಸಾಕ್ಷಿ ಮೊಂಡವಾಗ್ಬಿಟ್ಟಿದೆ. ಯಾವಾಗ ಮನಸ್ಸಾಕ್ಷಿ ಮೊಂಡವಾಗುತ್ತೋ, ನೀನು ಮಾಡುವ ಪಾಪ ತಪ್ಪುಗಳು ನಿನ್ನ ಅರಿವಿನಲ್ಲಿ ಬರದೆ ನೀನು ಸ್ವಾಭಾವಿಕವಾಗಿ ಸುಳ್ಳಾಡುವ ವ್ಯಕ್ತಿ, ಸ್ವಾಭಾವಿಕವಾಗಿ ಪಾಪದಲ್ಲಿ ಮುಂದುವರಿಯುವ ವ್ಯಕ್ತಿ ಆಗಿ ಜೀವಿಸ್ತೀಯ. ಪ್ರಿಯ ಸಹೋದರ ಸಹೋದರಿ, ದೇವರ ವಚನ ಹೇಳುತ್ತೆ, ಪಾಪವನ್ನ ಒಪ್ಪಿಕೋ. ಹೌದು ದೇವರೇ, ನಾನು ಮಾಡಿದ ತಪ್ಪು, ಅದನ್ನು ಅರಿಕೆ ಮಾಡು. ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೆನ್. ಪ್ರಿಯ ಸಹೋದರ ಸಹೋದರಿ, ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ಇರುತ್ತಾನೋ, ನಿನ್ನ ಜೀವಿತ ಪಾಪದಿಂದ ತುಂಬಲ್ಪಟ್ಟ ಜೀವಿತವಾಗಿರೋದಿಲ್ಲ, ನೀತಿಯಿಂದ ತುಂಬಲ್ಪಟ್ಟ ಜೀವಿತವಾಗಿರುತ್ತೆ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿರುವ ದೇಹದ ದುರಭ್ಯಾಸಗಳು, ಬಿದ್ದು ಹೋದ ಲೋಕದಿಂದ, ಬಿದ್ದು ಹೋದ ಶರೀರದಿಂದ ಬಂದಂತಹ ಕಾರ್ಯಗಳಾಗಿದೆ. ಓ ದೇವರ ವಾಕ್ಯ ಹೇಳುತ್ತೆ, ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಅದೇ ಪೌಲನು ಹೇಳುತ್ತಾನೆ, ನೀನು ಶರೀರದ ಭಾವವನ್ನು ಅನುಸರಿಸುವುದಾದರೆ ಮರಣವು ನಿಶ್ಚಯ, ಸಾಯುವುದು ನಿಶ್ಚಯ. ಅಂದರೆ ನರಕ ಕಟ್ಟಿಟ್ಟ ಬುದ್ಧಿ. ಆದರೆ ಪವಿತ್ರಾತ್ಮನನ್ನು ಅನುಸರಿಸುವುದಾದರೆ ಬದುಕುವುದು ನಿಶ್ಚಯ. ಜೀವಾಗಿದೆ. ಪ್ರಿಯ ಸಹೋದರ ಸಹೋದರಿ, ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿರ್ತಾನೆ, ಪವಿತ್ರಾತ್ಮನು ನಮ್ಮಲ್ಲಿರುವಾಗ, ಪವಿತ್ರಾತ್ಮ ಬರೀ ಶಕ್ತಿಯಾಗಿ ನಮ್ಮಲ್ಲಿರೋದಿಲ್ಲ, ವ್ಯಕ್ತಿಯಾಗಿ ನಮ್ಮ ಸಂಗಡ ಇರುತ್ತಾನೆ. ನಮ್ಮನ್ನು ಪ್ರತಿ ದಿವಸ ಪವಿತ್ರಾತ್ಮನು ಕರಗಳನ್ನು ಹಿಡಿದು ನಡೆಸ್ತಾನೆ. ಯಾವಾಗ ನಾವು ಅವರ ಸಂಗಡ ನಡೆಯುತ್ತೇವೋ ಆಗ ಮಾತ್ರ. ಅದಕ್ಕಾಗಿ ಈ ಮುಂಜಾನೆ ವೇಳೆ ನಿನ್ನ ಪಾಪಗಳನ್ನು ಅರಿಕೆ ಮಾಡು, ಕರ್ತನಲ್ಲಿ ಕೇಳಿಕೊ. ಆತನು ಕ್ಷಮಿಸ್ತಾನೆ, ಪರಿಹರಿಸ್ತಾನೆ, ನಿನ್ನನ್ನು ಪ್ರತಿ ದಿವಸ ನಡೆಸ್ತಾನೆ. ಪವಿತ್ರಾತ್ಮನ ಜೊತೆಗೆ ನಡೆಯುವ ವ್ಯಕ್ತಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ ನಿರ್ಧಾರವು, ಈ ಕಾರ್ಯದಿಂದ ದೇವರ ಮನಸ್ಸಿಗೆ ಸಂತೋಷವಾಗುತ್ತಾ, ಈ ಕಾರ್ಯದಿಂದ ದೇವರ ಮನಸ್ಸಿಗೆ ನೋವಾಗುತ್ತಾ ಎಂಬುದಾಗಿ ಪರಿಶೋಧಿಸ್ತಾನೆ, ಪರೀಕ್ಷಿಸ್ತಾನೆ, ಆಲೋಚಿಸ್ತಾನೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿದ್ದನ್ನು
ಮಾಡುವುದರಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಆಸಕ್ತಿಯಿಂದ ಇರ್ತಾನೆ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ತಿರಸ್ಕರಿಸ್ತಾನೆ. ಎರಡನೇದಾಗಿ, ಯಾವಾಗ ಪವಿತ್ರಾತ್ಮನು ನಮ್ಮಲ್ಲಿ ಇರ್ತಾನೋ, ವಚನ ಹೇಳುತ್ತೆ, ಆದಿ ಸಭೆಯ ವಿಶ್ವಾಸಿಗಳ ಜೀವಿತ ಪ್ರಾರ್ಥನೆಯಿಂದ ತುಂಬಲ್ಪಟ್ಟ ಜೀವಿತವಾಗಿತ್ತು. ಪ್ರಾರ್ಥನೆ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನ ದೇವರ ವಾಕ್ಯವಾದ ದಾಹ ಹೆಚ್ಚಾಗುತ್ತೆ. ಹೌದು, ದೇವರ ವಾಕ್ಯದ ದಾಹದಿಂದ ನಮ್ಮ ಜೀವಿತ ನೀತಿಯ ಕಡೆ, ಪವಿತ್ರಾತ್ಮನೊಂದಿಗೆ ನಡೆಯುವಾಗ ಪರಿಶುದ್ಧತೆ ಕಡೆ ನಾವು ಜೀವಿಸ್ತೀವಿ. ಹೌದು, ಪರಿಶುದ್ಧತೆ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಪ್ರಾರ್ಥನೆಯಿಂದ ತುಂಬಲ್ಪಟ್ಟಿರ್ತಾನೆ. ಪ್ರಾರ್ಥನಾ ವೀರನಾಗಿ ಜೀವಿಸ್ತಾನೆ. ಪ್ರಾರ್ಥನೆ ನಮ್ಮ ಉಸಿರಾಗಿರುತ್ತೆ. ಆದಿ ಸಭೆಯ ಜೀವಿತವನ್ನು ನೋಡುವುದಾದರೆ ಅವರು ದಿನಾಲು ಪ್ರಾರ್ಥನೆಯಲ್ಲಿ ಸಮಯ ಕಳೀತಾ ಇದ್ರು. ಪ್ರಿಯ ಸಹೋದರ ಸಹೋದರಿ, ಕಳೆದ ವಾರದಲ್ಲಿ ನಾನು ಮಾತಾಡಿದೆ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಪ್ರಾರ್ಥನೆಯಲ್ಲಿ ನಿರತನಾಗಿರುವುದಾಗಿ. ಪಾಪ ನಮ್ಮ ಜೀವಿತದಲ್ಲಿ ಇರುವುದಾದರೆ, ದೇಹದ ದುರಭ್ಯಾಸಗಳಿಂದ ತುಂಬಲ್ಪಟ್ಟ ವ್ಯಕ್ತಿ ನೀನಾಗಿದ್ದೇ ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗಲ್ಲ. ಪ್ರಾರ್ಥನೆ ಒಂದು ಭಾರವಾಗಿರುತ್ತೆ. ಏನೋ ಒಂಥರ ನಿನಗೆ ಪ್ರಾರ್ಥನೆ ಒಂದು ಆಸಕ್ತಿ ಇಲ್ಲದ ಕಾರ್ಯವಾಗಿರುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಪವಿತ್ರಾತ್ಮನೆ ಇದ್ದಾನೆ ಎಂಬುದಾಗಿ ಅನ್ಯ ಭಾಷೆಯಲ್ಲಿ ಮಾತಾಡುವ ವ್ಯಕ್ತಿ ಆಗಿರ್ತಾನೋ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ, ಅವನ ಜೀವಿತದ ಸಂತೋಷ, ಅವನ ಜೀವಿತದ ಉಲ್ಲಾಸ ಎಲ್ಲಿರುತ್ತೆ ಗೊತ್ತಾ? 4 ಗೋಡೆಗಳ ಮಧ್ಯದಲ್ಲಿ ಮೊಣಕಾಲೂರಿ ದೇವರನ್ನು ಪ್ರಾರ್ಥಿಸುವ ಆ ಕಾರ್ಯದಲ್ಲಿ ಅವನ ಉಲ್ಲಾಸವಿರುತ್ತೆ. 4 ಗೋಡೆಗಳ ಮಧ್ಯದಲ್ಲಿ ನೀನು ಮೊಣಕಾಲನ್ನು ಊರಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಉಲ್ಲಾಸವು, ಸಂತೋಷವು ತರುತ್ತಾ ಇದೆಯಾ? ನಿನ್ನ ಒಳಗಡೆ ಇರುವ ಪವಿತ್ರಾತ್ಮನ ಕಾರ್ಯ ಅದಾಗಿದೆ. ಅಥವಾ 4 ಗೋಡೆಗಳ ಮಧ್ಯದಲ್ಲಿ ನೀನು ಮೊಣಕಾಲು ಊರಿದ ಕೂಡಲೇ ಅದು ಇಕ್ಕಟ್ಟು, ನಿದ್ರೆಯನ್ನು ತರುವ ಸಂಗತಿ, ಆಸಕ್ತಿ ಇಲ್ಲದ ಸಂಗತಿಯಾಗಿ ಆ ಪ್ರಾರ್ಥನಾ ಜೀವಿತದಲ್ಲಿ ಇದೆಯಾ? ಹಾಗಾದ್ರೆ ಆ ಪವಿತ್ರಾತ್ಮ ನಿನ್ನ ಒಳಗಿದ್ದಾನೆ, ಆದರೆ ಪವಿತ್ರಾತ್ಮನ ಆಳ್ವಿಕೆ ನಿನ್ನ ಮೇಲೆ ಮಾಡದಂತೆ ನೀನು ತಡೀತಾ ಇದೆಯಾ? ಆದಿಸಭೆಯ ವಿಶ್ವಾಸಿಗಳ ಜೀವಿತ ಪ್ರಾರ್ಥನೆಯಿಂದ ತುಂಬಲ್ಪಟ್ಟಿದೆ. ಪ್ರಾರ್ಥಿಸುವ ಜನರಾಗಿದ್ದರು. ಪ್ರಿಯರೇ, ಅನೇಕ ಸಾರಿ ನಮ್ಮ ಪ್ರಾರ್ಥನೆ ಇಕ್ಕಟ್ಟುಗಳು ಬರುವಾಗ ಮಾತ್ರವಿರುತ್ತೆ. ಅನೇಕ ಸಾರಿ ನಮ್ಮ ಪ್ರಾರ್ಥನೆ ನಮಗೆ ಅಗತ್ಯತೆಗಳು ಇದ್ದಾಗ ಮಾತ್ರ ಪ್ರಾರ್ಥಿಸ್ತೀವಿ. ಅನೇಕ ಸಾರಿ ನಮ್ಮ ಪ್ರಾರ್ಥನಾ ಜೀವಿತ, ನಮ್ಮ ಜೀವಿತದಲ್ಲಿ ಅನಾರೋಗ್ಯವು ಅಥವಾ ಹಣಕಾಸಿನ ಇಕ್ಕಟ್ಟು ಇದ್ದಾಗ ನಾವು ಎಡಬಿಡದೆ ಪ್ರಾರ್ಥಿಸ್ತೀವಿ. ಒಳ್ಳೆಯದು. ಕರ್ತನು ಹೇಳಿದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತೆ, ಹುಡುಕಿರಿ ನಿಮಗೆ ಸಿಕ್ಕುತ್ತದೆ ಎಂಬುದಾಗಿ. ಕರ್ತನಲ್ಲಿ ಅಗತ್ಯತೆಯನ್ನು ಕೇಳ್ಕೋಬೇಡ ಎಂಬುದಾಗಿ ಹೇಳ್ತಾನೆ. ಆದರೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನು ಇರುವುದಾದರೆ ಆ ವಿಶ್ವಾಸಿಯ ಜೀವಿತ ಪ್ರಾರ್ಥನಾ ಜೀವಿತವಾಗಿರುತ್ತೆ. ಹಗಲು ರಾತ್ರಿ ಅವನ ಜೀವಿತದ ಉಸಿರು ಪ್ರಾರ್ಥನೆಯಾಗಿರುತ್ತೆ. ಪ್ರಾರ್ಥಿಸುವ ವ್ಯಕ್ತಿ ಆಗಿರುತ್ತೆ. ಅನೇಕ ಪ್ರಾರ್ಥನಾ ವೀರರ ಬಗ್ಗೆ ನಮಗೆ ಗೊತ್ತು. ಸತ್ಯವೇದದಲ್ಲಿ ಸಹ ಅನೇಕ ಪ್ರಾರ್ಥನಾ ವೀರರ ಕುರಿತಾಗಿ ನಾವು ಕಾಣ್ತೀವಿ. ಆದರೆ ಅವರ ಅನೇಕರ ಪ್ರಾರ್ಥನಾ ಜೀವಿತ ನಮಗೆ ಮಾದರಿಯಾಗಿದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ಪ್ರಾರ್ಥನಾ ವೀರರಿಗಿಂತಲೂ ಅತ್ಯುತ್ತಮವಾದ ಮಾದರಿ ನಮಗಾಗಿದ್ದಾರೆ. ಮುಂಜಾನೆಯಲ್ಲಿ ಪ್ರಾರ್ಥಿಸಿದರು, ಹಗಲೆಲ್ಲ ಪ್ರಾರ್ಥಿಸಿದರು, ರಾತ್ರಿಯಲ್ಲಿ ಪ್ರಾರ್ಥಿಸಿದರು. ಅವರು ಪ್ರಾರ್ಥನೆ ಮಾಡುವ ವೀರರಾಗಿದ್ದರು. ಪ್ರಿಯ ಸಹೋದರ ಸಹೋದರಿ, ಆತನು ಮನುಷ್ಯ ಕುಮಾರನಾಗಿದ್ದರು, 100ಕ್ಕೆ 100 ದೇವರಾಗಿದ್ದರು, 100ಕ್ಕೆ 100 ಮನುಷ್ಯರಾಗಿದ್ದರೂ ಸಹ ಅವರು ಪ್ರಾರ್ಥನೆಯಲ್ಲಿ ಅಷ್ಟು ಸಮಯ ಕಳೀತಾ ಇದ್ರು. ಇವತ್ತು ಅನೇಕ ವಿಶ್ವಾಸಿಗಳು 5 ನಿಮಿಷವೋ 10 ನಿಮಿಷವೋ ಅರ್ಧ ತಾಸೋ
ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಮ ಜೀವಿತದಲ್ಲಿ ದೇವರು ಎಲ್ಲವನ್ನು ಮಾಡಬೇಕೆಂಬುದಾಗಿ ನೀನು ಎದುರು ನೋಡ್ತೀಯ. ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದ. ನಾನು ನೀನು ಆರಾಧಿಸುವ ದೇವರು ಸಮಸ್ತವನ್ನು ಜಯಿಸಿದಾತನಾಗಿದ್ದಾನೆ. ಯೇಸು ಹೇಳಿದ್ರು ಸುವಾರ್ತೆಯಲ್ಲಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಯೇಸು ಕ್ರಿಸ್ತನು ಲೋಕವನ್ನು ಜಯಿಸಿದ್ದಾನೆ ಪ್ರಿಯರೇ. ಲೋಕವನ್ನು ಜಯಿಸಿರುವ ಕರ್ತನನ್ನ ನಾನು ನೀನು ಧರಿಸಿಕೊಂಡಿದ್ದೇವೆ. ಆದರೆ ಆ ಕರ್ತನು ಮಾಡಿದ ಪ್ರಾರ್ಥನಾ ಜೀವಿತ ನಮ್ಮಲ್ಲಿದೇನಾ? ಅನೇಕ ಸಾರಿ ಪ್ರಿಯರೇ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಉಸಿರಾಗದೇ ಇರುವಾಗ ಸಮಯವನ್ನು ಹೆಚ್ಚು ನೋಡ್ತೀವಿ. ಪ್ರಿಯ ಸಹೋದರ ಸಹೋದರಿ, ಟಿವಿ ಮುಂದೆ ಕುತ್ಕೊಳ್ಳುವಾಗ ನಿದ್ರೆ ಬರಲ್ಲ, ಮೊಬೈಲ್ ಮುಂದೆ ಕುತ್ಕೊಳ್ಳುವಾಗ ಬೇಸರಿಕೆ ಆಗಲ್ಲ, ಇನ್ನೊಬ್ಬರ ಸಂಗಡ ಕುತ್ಕೊಂಡು ಮಾತಾಡುವಾಗ ಬೇಸರಿಕೆ ಆಗಲ್ಲ, ಟೈಮ್ ವೇಸ್ಟ್ ಅಂತ ಅನಿಸಲ್ಲ. ಆದರೆ ಪ್ರಾರ್ಥನೆ ಮಾಡುವಾಗ ಟೈಮ್ ವೇಸ್ಟ್ ಅಂತೀಯ. ಪ್ರಾರ್ಥನೆ ಮಾಡಕ್ಕೆ ಕುತ್ಕೊಳ್ಳುವಾಗ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕೆಂಬ ಕೆಲಸದ ಒತ್ತಡ ನಿನ್ನ ಮನಸ್ಸಲ್ಲಿ ಚಂಚಲವಾಗಿ ಮನಸ್ಸಿನಲ್ಲಿ ಬರುತ್ತೆ ಆಲೋಚನೆಗಳು. ಪ್ರಾರ್ಥನೆ ಪ್ರಶಾಂತವಾದ ಸ್ಥಳದಲ್ಲಿ ನಮ್ಮನ್ನು ಉಂಟು ಮಾಡಿದ ತಂದೆಯ ಬಳಿಯಲ್ಲಿ ಮಾತನಾಡುವಂತಹ ಸಂಗತಿ ಪ್ರಿಯರೇ. ಆತನ ಕೂಡ ಮಾತನಾಡಲಿಕ್ಕೆ ನಿನ್ನ ಹೃದಯದ ಬಡಿತ ಹೆಚ್ಚಾಗಬೇಕು, ತವಕ ಹೆಚ್ಚಾಗಬೇಕೇ ಹೊರತು ಅದು ನಮಗೆ ಭಾರವಾಗಿಯೂ ಅಲಸ್ಯವಾಗಿ ಇರಕೂಡದು. ನಿನ್ನಲ್ಲಿ ನನ್ನಲ್ಲಿ ಪವಿತ್ರಾತ್ಮನಿರೋದೇ ಆದರೆ, ನಾನು ನೀನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಆಗಿದ್ದೇ ಆದರೆ, ನನ್ನನ್ನು ನಿನ್ನನ್ನು ಉಂಟು ಮಾಡಿದ ಆ ಯಜಮಾನನ ಬಳಿಯಲ್ಲಿ, ಆ ಕರ್ತನ ಬಳಿಯಲ್ಲಿ ಕಳೆಯುವ ಸಮಯಕ್ಕಿಂತ ಇನ್ಯಾವುದು ಅಮೂಲ್ಯವಾದ ಸಮಯವಿದೆ. ಆತನ ಕೂಡ ಮಾತನಾಡುವುದಕ್ಕಿಂತ, ಆತನ ಮಾತನ್ನು ಕೇಳಿಸುವುದಕ್ಕಿಂತ ಇನ್ನು ಯಾವ ಪ್ರಾಮುಖ್ಯವಾದಂತಹ ಕೆಲಸ ನಮಗಿದೆ ಈ ಭೂಮಿ ಮೇಲೆ? ಪ್ರಿಯರೇ, ಈ ಭೂಮಿಯ ಮೇಲೆ ಕರ್ತನಿಗಾಗಿ ಜೀವಿಸುವುದೇ ನಮ್ಮ ಜೀವಿತದ ಆದ್ಯ ಕರ್ತವ್ಯವಾಗಿರಲಿ ಪ್ರಿಯರೇ. ಈ ಭೂಮಿಯ ಮೇಲೆ ನಾನು ನೀನು ಜೀವಿಸ್ತಾ ಇರುವುದು ಆತನ ಕೃಪೆಯಿಂದಲೇ ಪ್ರಿಯರೇ. ಆದಿ ಸಭೆಯ ವಿಶ್ವಾಸಿಗಳ ಜೀವಿತ ಪ್ರಾರ್ಥನೆಯಿಂದ ತುಂಬಲ್ಪಟ್ಟ ಜೀವಿತವಾಗಿದೆ. ಯಾವಾಗ ಅವರ ಜೀವಿತದಲ್ಲಿ ಪ್ರಾರ್ಥನೆ ಇತ್ತು, ಅಲ್ಲಿ ಸಮಾಧಾನವಿತ್ತು. ದೇವರ ಬಳಿಯಲ್ಲಿ ಸಮಾಧಾನದಿಂದ ಜೀವಿಸುವ ವ್ಯಕ್ತಿ ಇನ್ನೊಬ್ಬರ ಬಳಿಯಲ್ಲಿ ಸಮಾಧಾನದಿಂದ ಜೀವಿಸ್ತಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ನಿನ್ನ ಉಸಿರಾಗಿದೆಯಲ್ಲ. ಕರ್ತನ ಕೂಡ ಮಾತನಾಡಲಿಕ್ಕೆ ನಿನ್ನ ಹೃದಯ ಯಾವಾಗಲೂ ತವಕ ಪಡ್ತಾ ಇದೆಯಲ್ಲ. ಹೆಚ್ಚು ಪ್ರಾರ್ಥನೆಯಲ್ಲಿ ಸಮಯ ಕಳೆದು ಉಪವಾಸ ಮಾಡು. ಅನೇಕ ಸಾರಿ ಕಷ್ಟಗಳು ಬಂದಾಗ ಉಪವಾಸ ಮಾಡ್ತೀವಿ. ಉಪವಾಸ ಮಾಡು, ಕಷ್ಟಗಳು ಬಂದಾಗಲ್ಲ. ಕರ್ತನೇ, ನನ್ನ ಊಟಕ್ಕಿಂತಲೂ ಈ ಅನ್ನಪಾನಕ್ಕಿಂತಲೂ ನನಗೆ ನೀನು ಅವಶ್ಯಕನಪ್ಪ, ನೀನು ನನಗೆ ಶ್ರೇಷ್ಠನಪ್ಪ ಎಂಬುದಾಗಿ ಆ ಊಟವನ್ನು ತಿರಸ್ಕರಿಸಿ ಕರ್ತನ ಪಾದ ಬಳಿಯಲ್ಲಿ ಹೆಚ್ಚು ಸಮಯ ಕಳಿ. ನೀನು ಉಪವಾಸವಾಗಿರುವಾಗ ಅನೇಕ ಕೆಲಸವನ್ನು ಇಟ್ಟುಕೊಂಡು ಉಪವಾಸ ಮಾಡಕ್ಕೆ ಹೋಗಬೇಡ. ಬಹಳ ಕೆಲಸ ಇದ್ದೇನೆ ಇವತ್ತು ಮಾಡಲಿಕ್ಕೆ, ಅವತ್ತು ಕೆಲಸ ಮಾಡು, ಅಥವಾ ಆ ಕೆಲಸವನ್ನು ಬದಿಗಿಡು. ಕರ್ತನಲ್ಲಿ ಪ್ರಾರ್ಥಿಸು, ಹೆಚ್ಚು ಸಮಯ ಕಳಿ, ತಾಸುಗಟ್ಟಲೆ ಕುತ್ಕೋ, ಕರ್ತನ ಬಳಿಯಲ್ಲಿ ಕುತ್ಕೋ. ನೀನು ನಾನು ಬಹಳ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನೀನು ವಟ ಮಾತಾಡಬೇಡ. ಕರ್ತನು ಮಾತಾಡೋದನ್ನು ಕೇಳಿಸ್ಕೊ, ಆತನ ಆರಾಧಿಸು. ಆ ಸಮಯ ನೀನು ಹಾಗೆ ಕಳೆಯುವುದೇ ಆದರೆ, ಬೈಬಲ್ ವಾಕ್ಯ ಹೇಳುತ್ತೆ, ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ, ಯಾರು ಪ್ರಾರ್ಥನೆಯಲ್ಲಿ ಇರ್ತಾನೋ ಅವನು ಸಿಂಹಕ್ಕಿಂತಲೂ ಧೈರ್ಯಶಾಲಿಯಾಗಿರ್ತಾನೆ. ಪ್ರಾರ್ಥನೆ ಮಾಡಿ ಹೊರ ಬರುವಾಗ ನನ್ನ ಒಳಗಡೆ ನಿನ್ನ ಒಳಗಡೆ ಧೈರ್ಯದ ಆತ್ಮನು ನಮ್ಮನ್ನು ಆಳುತ್ತಾನೆ. ಪ್ರಾರ್ಥನೆ ಮಾಡಿ ಹೊರಗಡೆ ಬರುವಾಗ ನನ್ನಲ್ಲಿ ನಿನ್ನಲ್ಲಿ ಕ್ರಿಸ್ತನ ಸ್ವಭಾವ ಹೊರ ಕಾಣುತ್ತೆ. ಪ್ರಿಯ ಸಹೋದರ ಸಹೋದರಿ, ಅನೇಕರ ಜೀವಿತ ನೋಡುವುದಾದರೆ ಪ್ರಾರ್ಥನೆ ಇಲ್ಲದೆ ಅವರ ಜೀವಿತ ಬದಲಾಗಿಲ್ಲ. ಅನೇಕರು ಪ್ರಾರ್ಥಿಸ್ತಾರೆ,
ಜೀವನ ಬದಲಾವಣೆ. ಒಬ್ರು ಈ ರೀತಿಯಾಗಿ ಹೇಳಿದ್ರು, ಒಂದ್ಸಾರಿ ಒಬ್ಬ ತಾಯಿ ತನ್ನ ಚಿಕ್ಕ ಮಗುನ ಊಟಕ್ಕೆ ಕೊಟ್ಟು, ಮಗನೇ ನಾನು ಪ್ರಾರ್ಥನೆ ಮಾಡಿ ಬರ್ತೀನಪ್ಪ, ನೀನು ಎಲ್ಲೂ ಹೋಗಬೇಡ, ಇದನ್ನು ತಿನ್ಕೊಂಡು ಇಲ್ಲೇ ಕುತ್ಕೋ ಎಂಬುದಾಗಿ ಚೇರ್ ಮೇಲೆ ಕುದುರಿಸಿ ತಾಯಿ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕೊಂಡು ಒಂದು ತಾಸು ಪ್ರಾರ್ಥನೆ ಮಾಡಿ ಹೊರಗೆ ಬಂದು ನೋಡಿದ್ರೆ ಇಡೀ ಕೋಣೆ ತುಂಬ ಆ ಚಿಕ್ಕ ಮಗು ಸಾಮಾನೆಲ್ಲ ಚಲಾಪಿಲಿ ಮಾಡಿ ಎಲ್ಲವನ್ನ ಚೆಲ್ಲಿ ಎಲ್ಲ ಹೊಲಸು ಮಾಡಿದನ್ನ ನೋಡಿದ. ಪ್ರಾರ್ಥನೆಯಿಂದ ಹೊರಬಂದ ತಾಯಿ ಕೋಲನ್ನು ಹಿಡಿದು ಆ ಮಗುನ ದಂಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಕಿರ್ಚಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಮಗುಗೆ ಆಶ್ಚರ್ಯ ಆಯಿತು. ಚಿಕ್ಕ ಮಗು ನಾನೇನು ತಪ್ಪು ಮಾಡಿದ್ದೀನಿ ಎಂಬುದಾಗಿ ಅರಿವಿಲ್ಲದ ಮಗುಗೆ ಆಶ್ಚರ್ಯವಾಯಿತು. ತಾಯಿ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಮಾರನೇ ದಿನ ಅದೇ ಟೈಮ್ನಲ್ಲಿ ತಾಯಿ ರೂಮ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧಳಾಗಿ ಮಗುಗೆ ಮತ್ತೆ ಹೇಳಿದ್ಲು, ಮಗ ನೆನ್ನೆ ಮಾಡ್ದಂಗೆ ಮಾಡಬೇಡ, ನಾನು ಹೋಗಿ ಪ್ರಾರ್ಥನೆ ಮಾಡಿ ಹೊರಗೆ ಬರ್ತೀನಿ, ನೀನು ಇಲ್ಲೇ ಕೂತ್ಕೊಂಡಿರು ಅಂತ. ಮಗು ಒಳ್ಳೆ ಪ್ರಾರಂಭ ಮಾಡ್ತು, ಅಮ್ಮ ನೀನು ರೂಮ್ ಒಳಗೆ ಹೋಗಬೇಡ, ನೀನು ಅಲ್ಲಿ ಹೋಗಬೇಡ. ಯಾಕಂದ್ರೆ ಆ ಮಗು ಅರ್ಥ ಮಾಡ್ಕೊಳ್ತು, ನಮ್ಮಮ್ಮ ರೂಮ್ ಒಳಗೆ ಹೋಗೋಕ್ಕಿಂತ ಮೊದಲು ಬಹಳ ಚೆನ್ನಾಗಿರ್ತಾಳೆ, ರೂಮಿಂದ ಹೊರಗೆ ಬಂದ ತಕ್ಷಣ ಆಕೆಗೆ ಏನೋ ಚೇಂಜ್ ಆಗ್ತಾಳೆ ಎಂಬುದಾಗಿ. ಆಕೆಯ ಮನೋಭಾವ ಏನಂದ್ರೆ, ನಮ್ಮ ತಾಯಿ ರೂಮ್ ಒಳಗೆ ಹೋಗೋಕ್ಕಿಂತ ಮೊದಲು ನನ್ನನ್ನು ಪ್ರೀತಿಯಿಂದ ನೋಡ್ತಾ ಇದ್ಲು, ರೂಮಿಂದ ಹೊರಗೆ ಬಂದ ತಕ್ಷಣ ನನ್ನನ್ನು ದ್ವೇಷ ಹೊಡಿತಾಳೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ರೂಮ್ ಒಳಗೆ ಹೋಗುವ ಮುನ್ನ ನೀನು ಹೇಗಿರುತ್ತೀಯೋ ಗೊತ್ತಿಲ್ಲ. ಓ ಪ್ರಾರ್ಥನೆಯಲ್ಲಿ ನೀನು ನಾನು ಸಮಯವನ್ನು ಕಳೆದು ಹೊರ ಬಂದ ಕೂಡಲೇ ನಿನ್ನಲ್ಲಿ ನಮ್ಮನ್ನು ನೋಡುವ ಜನರು ಕ್ರಿಸ್ತನನ್ನ ಕಾಣಬೇಕೇ ಹೊರತು ನಮ್ಮ ಹಳೆಯ ಸ್ವಭಾವವನ್ನು ಕಾಣಬಾರದು. ಇವತ್ತು ನಿನ್ನ ಪ್ರಾರ್ಥನಾ ಜೀವಿತ ಹೇಗಿದೆ? ನೀನು ಪ್ರಾರ್ಥನೆ ಮಾಡಿದ ಮೇಲೆ, ಪ್ರಾರ್ಥನೆ ಮಾಡಿ ಹೊರ ಬಂದ ಮೇಲೆ ನಿನ್ನ ಬಾಯಿಂದ ಯಾವ ಮಾತು ಬರುತ್ತೆ? ಅನೇಕರು ಸ್ತೋತ್ರ ಸ್ತೋತ್ರ, ಓ ರಿಬಾಲ ಶಕಾಲ ರಾಮ ಅಂತೇಳಿ ಅನ್ಯ ಭಾಷೆ ಮಾತಾಡ್ತಿ. ಕೋಪ ಬಂತಂದ್ರೆ ಬಾಯಿಂದ ಬರೋ ಹೊಲಸು ಮಾತನ್ನ ಎರಡು ಕಿವಿ ಕೇಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದೇ ಕೊಳಕದ ಕೆಟ್ಟ ಕೊಳಕ ಮಾತು. ಓ ನೀನು ಸಾಮಾನ್ಯ ವ್ಯಕ್ತಿಯಲ್ಲ, ಭೂಮಿ ಆಕಾಶವನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ದೇವರನ್ನ ಧರಿಸಿಕೊಂಡಿರುವಂತಹ ವ್ಯಕ್ತಿ. ನಿನ್ನ ಒಳಗಡೆ ಜೀವ ಸ್ವರೂಪನಾದ ದೇವರಿದ್ದ. ಅವರಿಗೆ ನೀನು ಅಂಜಲ್ವಾ? ಅವರಿಗೆ ನೀನು ಭಯ ಪಡಲ್ವಾ? ಪ್ರಾರ್ಥನೆ ಮಾಡೋ ವ್ಯಕ್ತಿ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರೋ ವ್ಯಕ್ತಿ ಪ್ರಾರ್ಥಿಸ್ತಾನೆ. ಯಾವಾಗ ಅವನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥಿಸ್ತಾನೋ ಅವನ ಒಳಗಡೆ ದೇವರ ಭಯ ಆಡುತ್ತಿರ್ತೀವಿ. ದೇವರ ಭಯ ಆಡುತ್ತೆ. ಮನುಷ್ಯರ ಭಯ ನಿನ್ನನ್ನು ಆಳ್ತಾ ಇದ್ದೇನೆ, ರೋಗದ ಭಯ ನಿನ್ನನ್ನು ಆಳ್ತಾ ಇದ್ದೇನೆ, ಭವಿಷ್ಯದ ಭಯ ನಿನ್ನನ್ನು ಆಳ್ತಾ ಇದ್ದೇನೆ. ನಿನ್ನ ಜೀವಿತದಲ್ಲಿ ಬಂದಿರುವ ಯಾವ ವಿಪತ್ತಿನ ಭಯ ನಿನ್ನನ್ನು ಆಳ್ತಾ ಇದೆ, ಅವೆಲ್ಲ ದುರಾತ್ಮನಿಂದ ಬಂದ ಭಯ. ದೇವರ ಭಯ ನಮ್ಮನ್ನು ಆಳುವುದೇ ಆದರೆ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಧೈರ್ಯದ ಆತ್ಮನಿರ್ತಾನೆ. ಯಾವಾಗ ದೇವರ ಭಯ ಒಬ್ಬ ವ್ಯಕ್ತಿ ನಾಳುತ್ತೋ ಅವನ ಒಳಗಡೆ ಧೈರ್ಯ ಇರುತ್ತೆ. ಅವನ ಒಳಗಡೆ ಧೈರ್ಯ ಇರುವಾಗ ದೇವರ ಕೃಪೆ ಅವನ ಮೇಲೆ ಇರುತ್ತೆ. ದೇವರ ಕೃಪೆ ಯಾವಾಗ ನಮ್ಮ ಮೇಲಿರುತ್ತೋ ಎಲ್ಲ ಕಾರ್ಯಗಳನ್ನು ಸಾಧಿಸುವ ಕರ್ತನು ನಮ್ಮ ಸಂಗಡ ಇರ್ತಾನೆ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ಉಂಟಾಗುವ ಎರಡು ಕಾರ್ಯದ ಬಗ್ಗೆ ನಾನು ಮಾತಾಡ್ತೇನೆ. ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ, ಆತನಿಗೆ ಭಾವನೆ ಇದೆ, ಆತನು ದುಃಖಿಸಬೇಡ. ನೀನು ಇನ್ನು ಹಳೆಯ ಸ್ವಭಾವದಲ್ಲಿ ಜೀವಿಸುವುದಾದರೆ ಪವಿತ್ರಾತ್ಮನಿಗೆ ದುಃಖವಾಗುತ್ತೆ. ನೀನು ಇನ್ನು ಹಳೆಯ ಮಾತಿನಲ್ಲಿ ಜೀವಿಸುವುದಾದರೆ ಪವಿತ್ರಾತ್ಮನ ನೊಂದುಕೊಳ್ತಾನೆ, ಆತನನ್ನು ನೋಯಿಸಬೇಡ. ನೀನು ನಾನು ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿದ್ದೇ ಆದರೆ ಪ್ರಾರ್ಥಿಸುವ ಜನರಾಗಿರುತ್ತೆ. ಪ್ರಾರ್ಥನೆ ನಮ್ಮ ಉಸಿರಾಗಿರುತ್ತೆ. ಪ್ರಾರ್ಥನೆ ನಮ್ಮ ಜೀವಿತದ ಪ್ರಾಮುಖ್ಯವಾಗಿರುತ್ತೆ. ಹಾಗಾದರೆ ಕಣ್ಣುಗಳು ಮುಚ್ಚೋಣವ, ಆ ಕರ್ತನಲ್ಲಿ ಕೇಳೋಣವ, ಕರ್ತನೇ ಕರ್ತನೇ, ಅನೇಕ ಸಾರಿ ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೀನಿ ಎಂಬುದಾಗಿ ಹೇಳಿದ್ದಾಗಿಯೂ ಅಂದ್ಕೊಂಡಿದ್ದಾಗಿಯೂ ಸ್ವಾಮಿ ದೇಹದ ದುರಭ್ಯಾಸದಲ್ಲಿಯೇ ಮುಂದುವರೆದಿದ್ದೇನೆ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೇಳುತ್ತೀಯೋ ಪ್ರಿಯ ಸಹೋದರ ಸಹೋದರಿ. ನೀನು ಕೂತಿರುವ ಸ್ಥಳದಲ್ಲಿ ಮೊಣಕಾಲನ್ನು, ಓ ನಿನ್ನ ಕಣ್ಣುಗಳನ್ನು ಮುಚ್ಚು, ಎರಡು ಕೈಗಳನ್ನು ಕರ್ತನ ಕಡೆ
ಕಡೆ ಚಾಚು ಅಪ್ಪ. ನಿನ್ನ ಪವಿತ್ರಾತ್ಮನೇ, ನಿನ್ನ ಸಹಾಯದಿಂದ ನನ್ನ ದೇಹದ ದುರಭ್ಯಾಸಗಳನ್ನು ಇವತ್ತು ಸಾಯಿಸ್ತೀನಿ, ಬಿಡುತ್ತೀನಿ ಅಪ್ಪ. ಅಪ್ಪ, ನಾನು ದೇಹದ ದುರಭ್ಯಾಸದಲ್ಲಿ, ಶರೀರದ ಇಚ್ಛೆಗಳಲ್ಲಿ ಜೀವಿಸಬಾರದಪ್ಪ. ದೇವರೇ, ನನ್ನನ್ನು ಮಾರ್ಪಾಡು ಮಾಡು. ಕರ್ತನೇ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳುತ್ತೇಯೋ. ಪ್ರಿಯ ಸಹೋದರ ಸಹೋದರಿ, ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುವ ಹಾಗೆ, ಪವಿತ್ರಾತ್ಮನು ನಮ್ಮ ಬಲಹೀನತೆಯನ್ನು ನೋಡಿ ಮಾತಿಲ್ಲದಂತ ನರಳಾಟದಿಂದ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸ್ತಾನೆ ನಮಗಾಗಿ ಎಂಬುದಾಗಿ. ಪ್ರಿಯರೇ, ಏನು ಪ್ರಾರ್ಥನೆ ಮಾಡಬೇಕು, ಏನು ಹೇಳಬೇಕೆಂಬುದಾಗಿ ನಿನಗೆ ಗೊತ್ತಿಲ್ವ? ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿರುವ ವ್ಯಕ್ತಿ ನೀನಾಗಿದ್ದೇ ಆದರೆ ಪವಿತ್ರಾತ್ಮನು ನಮ್ಮ ಪರವಾಗಿ ಪ್ರಾರ್ಥಿಸ್ತಾನೆ. ಪವಿತ್ರಾತ್ಮನು ನಮ್ಮ ಪರವಾಗಿ ಕರ್ತನಲ್ಲಿ ಕೇಳಿಕೊಳ್ಳುತ್ತಾನೆ. ನಿನ್ನ ಪ್ರಾರ್ಥನಾ ಜೀವಿತ ಪ್ರಾರ್ಥನೆ ಇಲ್ಲದೆ ಜೀವಿಸ್ತಾ ಇದೆಯಾ? ಓ, ಉಪವಾಸವಾಗಿ ಕರ್ತನ ಪಾದ ಬಳಿಯಲ್ಲಿ ಕೂತುಕೊಳ್ಳೋದನ್ನು ಮರೆತು ಬಿಟ್ಟಿದ್ದೀಯಾ? ಕರ್ತನ ಬಳಿಯಲ್ಲಿ ತಾಸುಗಟ್ಟಲೆ ಕೂತ್ಕೊಂಡು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವುದನ್ನು ಮರೆತು ಹೋಗಿದ್ದೀಯಾ? ಬರೀ ನನ್ನ ಕೆಲಸ, ನಮ್ಮ ಸಮಸ್ಯೆ ಎಂಬುದಾಗಿಯೇ ಅದರಲ್ಲಿಯೇ ನಿನ್ನ ಸಮಯವನ್ನು ವ್ಯರ್ಥ ಮಾಡುತ್ತೀಯೋ? ಪ್ರಿಯ ಸಹೋದರ ಸಹೋದರಿ, ಮುಂಜಾನೆ ವೇಳೆಯಲ್ಲಿ ಕರ್ತನಲ್ಲಿ ಕೇಳಪ್ಪ. ಅನೇಕ ದಿವಸ ಪ್ರಾರ್ಥನೆ ಮಾಡಿಲ್ಲಪ್ಪ, ಅನೇಕ ದಿವಸ ಪ್ರಾರ್ಥನೆ ಮಾಡದೆ, ನಿನ್ನ ಸ್ವರ ಕೇಳಿಸಿಕೊಳ್ಳದೆ, ದೇವರೇ, ನಾನು ಬಿದ್ದು ಹೋದ ಈ ಶರೀರದಲ್ಲಿ ಜೀವಿಸಿ ಬಿದ್ದು ಹೋದ ಆ ಶರೀರದ ಸ್ವಭಾವಗಳನ್ನೇ ತೋರ್ಪಡಿಸಿದ್ದೀನಿ, ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೇಳುತ್ತೀಯೋ? ಕರ್ತನು ನಮ್ಮ ಬಳಿಯಲ್ಲಿದ್ದಾನೆ ಪ್ರಿಯರೇ. ಆತನು ಒಳ್ಳೆ ತಂದೆಯಾಗಿದ್ದಾನೆ. ಆತನು ತಾಯಿ ಹಾಗೆ ನಮ್ಮನ್ನು ಸಂತೈಸ್ತಾನೆ, ತಂದೆ ಹಾಗೆ ನಮ್ಮನ್ನು ನಡೆಸ್ತಾನೆ, ನಮ್ಮ ಸ್ನೇಹಿತನಾಗಿದ್ದಾನೆ. ಆತನು ಎಲ್ಲೂ ಇಲ್ಲ, ನಮ್ಮ ಒಳಗಡೆ ಇರಲಿಕ್ಕೆ ಆತನು ಬಯಸ್ತಾನೆ. ಮತ್ತೊಮ್ಮೆ ಅಪವಿತ್ರಾತ್ಮನ ಬಲ ನಿನ್ನಲ್ಲಿ ತುಂಬಲು ಪಡುವಂತೆ ಪ್ರಾರ್ಥಿಸ್ತೀಯೋ? ಅಪ್ಪ, ನಮ್ಮನ್ನು ಮುಟ್ಟಪ್ಪ, ನಮ್ಮನ್ನು ಕರುಣಿಸಪ್ಪ. ಪ್ರೀತಿಯುಳ್ಳ ತಂದೆ, ನಮ್ಮನ್ನು ನಿನ್ನ ಕೈಲಿ ಒಪ್ಪಿಸ್ತೇನಪ್ಪ. ನಾವಿನ್ನು ದೇಹದ ದುರಭ್ಯಾಸದಲ್ಲಿ ಜೀವಿಸಬಾರ್ದಪ್ಪ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟಂತ ನಾವು ಇನ್ನು ದೇಹದ ದುರಭ್ಯಾಸದಲ್ಲಿರದೆ, ಇನ್ನು ಪಾಪದಲ್ಲಿಯೇ ಮುಂದುವರಿಯದೆ, ದೇವಾ, ನಿನ್ನ ನೀತಿಯುಳ್ಳ ಕಾರ್ಯದಿಂದ ನಮ್ಮ ಜೀವಿತಗಳು ತುಂಬಿಕೊಳ್ಳಲಿಕ್ಕೆ, ತುಂಬಲ್ಪಡುವಂತೆ ನೀನು ಕಾರ್ಯ ಮಾಡು ದೇವಾ. ನಾವು ಪ್ರಾರ್ಥನಾ ರಹಿತರಾಗಿರದೆ ಪ್ರಾರ್ಥನಾ ವೀರರನ್ನಾಗಿ ನಮ್ಮನ್ನು ಮಾರ್ಪಾಟು ಮಾಡು ದೇವಾ. ದೇವಾ, ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವ ಪ್ರಜೆಗಳನ್ನಾಗಿ ನಮ್ಮನ್ನು ಮಾಡಪ್ಪ. ಇಸ್ರಾಯೇಲರು ದೇವಾ, ಅವರ ಜೀವಿತದಲ್ಲಿ ಬಂದ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರ ಹಿಂದಿನ ಅನುಭವಗಳನ್ನು ಮತ್ತು ನೆರೆಹೊರೆಯ ಜನರ ಆಚಾರಗಳನ್ನೇ ದೃಷ್ಟಿಸಿದರ ಹೊರತು ನಿನ್ನ ಕಾರ್ಯಗಳನ್ನು ದೃಷ್ಟಿಸದೆ, ನಿನ್ನನ್ನು ದೃಷ್ಟಿಸದೆ ದೇವಾ, ದ್ರೋಹಿಗಳಾದರು, ಆಶೀರ್ವಾದದಿಂದ ವಂಚಿಸಲ್ಪಟ್ಟರು. ದೇವರೇ, ನಮ್ಮ ಜೀವಿತದಲ್ಲಿ ಸಹ ನಾವು ಹಿಂದಿನ ಸ್ವಭಾವಗಳನ್ನೇ ಮುಂದುವರಿಸದೆ, ಓ ಕರ್ತನೇ ಅಪ್ಪ, ಅನ್ಯರು ಮಾಡುವ ಕಾರ್ಯಗಳಲ್ಲಿ ನಾವು ಮಗ್ನರಾಗದೆ ಅಪ್ಪ, ಬೆಳಕಿನವರಾಗಿ ನಿನ್ನ ಪ್ರಜೆಗಳಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡಪ್ಪ. ನಮ್ಮ ಜೀವಿತದ ಉಸಿರು ಪ್ರಾರ್ಥನೆಯಾಗಿರಲಪ್ಪ. ಪ್ರಾರ್ಥನೆ ನಮ್ಮ ಜೀವಿತದ ಉಸಿರಾಗಿರಲಿ ದೇವ. ನಿನ್ನ ಕೈಯಲ್ಲಿ ಎಲ್ಲ ಮಕ್ಕಳನ್ನು ಒಪ್ಪಿಸ್ತಾ ಇದ್ದೇನೆ. ಮಹಿಮೆ ನಿನಗುಂಟಾಗಲಿ ದೇವ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ ಕರ್ತನಿಗಾಗಿ ಜೀವಿಸಿ. ಕರ್ತನು ಯಾವಾಗಲೂ ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.